ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ನೋಡೋಣ. ಎಸ್ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಸೊ ಗೈಸ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇನ್ನೂ ಯಾರೆಲ್ಲ ರಿಲೇಷನ್ಶಿಪ್ ವೆಬಿನಾರ್ನ ಜಾಯ್ನ್ ಆಗಿಲ್ಲ, ಜಾಯಿನ್ ಫಾಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಲಿಮಿಟೆಡ್ ಸೀಟ್ಸ್ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಷನ್ಶಿಪ್ ಸೀರಿಯಸ್ ಆಗಿ ನೀವು ಟ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋಬೇಕು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಈ ಒಂದು ಅಪರ್ಚುನಿಟಿನ ಕ್ಲೇಮ್ ಮಾಡ್ಕೊಳ್ಳಿ, ಗ್ರ್ಯಾಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವೆಬಿನಾರ್ಗೆ ಜಾಯ್ನ್ ಆಗಿ 100% ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ. ಟ್ರಸ್ಟ್ ಮೀ ಆ್ಯಂಡ್ ಜಾಯಿನ್ ದ ವೆಬಿನಾರ್ ಸೂನ್. ಸೊ ರಿಲೇಷನ್ಶಿಪ್ ವೆಬಿನಾರ್ನ ಜಾಯ್ನ್ ಆಗಬೇಕು ಅಂದರೂ ಕೂಡ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇಲ್ಲಿ ನಾನು 2 ಫೈಲ್ಗಳನ್ನು ಇಟ್ಟಿದ್ದೀನಿ, 1 to 15 ಆ್ಯಂಡ್ 16 to 31. ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ವೈಸ್ ಈ ಒಂದು ರೀಡಿಂಗ್ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಸಪೋಸ್ 1 to 15 ಇದ್ದರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. 16 to 31 ಇದ್ದರೆ ಪೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ನಿಮ್ಮ ಪರ್ಸನ್ ಅವರ ಕಡೆಯಿಂದ ಆ್ಯಕ್ಯುರೇಟ್ ಆಗಿರುವಂಥ ಅವರ ಒಂದು ಟ್ರೂ ಸೀಕ್ರೆಟ್ ಫೀಲಿಂಗ್ಸ್ ಏನಿದೆ ಲವ್ ನೋಟ್ಸ್ ಅಲ್ಲಿ ನೋಡೋಣ. ಸೊ ಹೋಪ್ ನೀವು ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ ಸ್ಟಾರ್ಟ್. ಸಚ್ ಇನ್ ಕೇಸ್ ನಿಮ್ಮ ಪರ್ಸನ್ ಅವರ ಒಂದು ಡೇಟ್ ಆಫ್ ಬರ್ತ್ ನೆನಪಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ವೈಸ್ ಕೂಡ ಇದನ್ನು ಚೂಸ್ ಮಾಡಿಕೊಂಡು ಕೂಡ ನೋಡ್ಕೋಬಹುದು. ನಾಟ್ ಓನ್ಲಿ ಓನ್ಲಿ ಪಾರ್ಟ್ನರ್ ಅಂತಲ್ಲ, ನಿಮ್ಮ ಫ್ರೆಂಡ್ಗೋಸ್ಕರನೂ ಇದನ್ನು ನೀವು ಚೂಸ್ ಮಾಡಿಕೊಂಡು ನೋಡಬಹುದು ಅಂತ ಹೇಳ್ತೀನಿ. ಓಕೆ, ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ ಸ್ಟಾರ್ಟ್. ಸೊ ಯಾರೆಲ್ಲ 1 to 15ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ನೋಟ್ಸ್ ಏನೆಲ್ಲ ಇದೆ, ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ನೋಡೋಣ. ಓಕೆ, ಸೆಂಡ್ ಮೀ ನ್ಯೂಡಿ, ಐ ಲವ್ ಯುವರ್ ಬಾಡಿ. ಓಕೆ, ಈ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ತುಂಬ ರೊಮ್ಯಾಂಟಿಕ್ ಆಗಿ ಈ ಒಂದು ಪರ್ಸನ್ ನಿಮ್ಮನ್ನ ಫೀಲ್ ಮಾಡ್ತಾರೆ ಅಂತ ಹೇಳ್ಬಹುದು. ಒಂದು ಅಫೆಕ್ಷನ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳಬಹುದು. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಎಲ್ಲೋ ಒಂದು ಕಡೆ ಇಲ್ಲಿ ಸಪ್ರೇಷನ್ನಲ್ಲಿದ್ದೀರಾ ಅಂತ ಹೇಳಬಹುದು, ಅಥವಾ ಕಮಿಟ್ಮೆಂಟಿಗೋಸ್ಕರ ನೀವೇನಾದರೂ ಪ್ರೆಷರ್ ಮಾಡ್ತಾ ಇದ್ರೆ ಸದ್ಯಕ್ಕೆ ನೀನೇನು ನನ್ನ ಪ್ರೆಷರ್ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ನೆವರ್ ಫೋರ್ಗೆಟ್ ಹೌ ಮಚ್ ಐ ಲವ್ ಯು. ಓಕೆ, ಯಾವತ್ತೂ ನೀನು ಮರಿಬೇಡ ದಟ್ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಟ್ರಸ್ಟ್ ಮೀ. ಓಕೆ, ಟ್ರಸ್ಟ್ ಮೀ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು, ಅಥವಾ ಎಲ್ಲೋ ಒಂದು ಕಡೆ ಇಗ್ನೋರೆನ್ಸ್, ಅವರು ಯಾವುದೋ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ ಇಗ್ನೋರ್ ಮಾಡ್ತಾ ಇದ್ದಾರೆ, ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಳ್ತಾ ಇದ್ದರೆ, ಅದಕ್ಕೋಸ್ಕರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದ್ದರೆ ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ಈ ಒಂದು ಪರ್ಸನ್ಗೆ ಅವ್ರ ಲೈಫಲ್ಲಿ ನೀವು ಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೆಸ್ಪರೇಟಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೋಸ್ಕರ ಅಂತ ಹೇಳ್ಬೋದು. ಓಕೆ, ವಿಲ್ ಯು ಮ್ಯಾರಿ ಮೀ. ಓಕೆ, ಈ ಪರ್ಸನ್ ನೋಡಿ ಪ್ರೆಷರ್ ಮಾಡಬೇಡ, ನಾನು ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಅಂತಂದೆ. ಸೊ ಆದಷ್ಟು ಬೇಗ ಅವರು ವಿಲ್ ಯು ಮ್ಯಾರಿ ಮೀ ಅಂತ ನಿಮ್ಮನ್ನ ಕೇಳ್ತಾರೆ, ಡೈರೆಕ್ಟಾಗಿ ಬಂದು ಕೇಳ್ತಾರೆ, ನೋಡ್ತಾ ಇರಿ. ಸೊ ಮೆಸೇಜಲ್ಲೂ ಅದೇ ಬರ್ತಾ ಇದೆ, ವಿಲ್ ಯು ಮ್ಯಾರಿ ಮೀ ಅಂತ. ಐ ಲವ್ ಯು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ. ಓಕೆ, ಐ ಲವ್ ಯು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ. ಈ ಪರ್ಸನ್ ನಿಮ್ಮನ್ನ ತುಂಬ ಟ್ರೂ ಆಗಿ ಇಷ್ಟಪಡ್ತಾರೆ, ಡೀಪಾಗಿ ಇಷ್ಟಪಡ್ತಾರೆ ಅಂತ ಹೇಳಬಹುದು. ಓಕೆ, ಯು ಆರ್ ಮೈ ಫಸ್ಟ್ ಥಾಟ್ ಎವ್ರಿ ಮಾರ್ನಿಂಗ್. ಓಕೆ, ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜಸ್ ಎಲ್ಲ ಇದು ಫಸ್ಟ್ ಮೆಸೇಜ್ ಸ್ಟಾರ್ಟ್ ಆಗೋದೇ ನಿಮ್ಮಿಂದ ಅಂತ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಕಾಂಟ್ಯಾಕ್ಟಲ್ಲಿದ್ದಾಗ ಏನು ಮೆಸೇಜಸ್ ಮಾಡ್ತಾ ಇದ್ರಿ ಅದೆಲ್ಲ ನೆನಪು ಮಾಡಿಕೊಂಡು ಫಸ್ಟ್ ಎದ್ದ ತಕ್ಷಣ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ನೀವು ಅದೇ ಥರ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಬಹುದು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ಓಕೆ, ಈ ಒಂದು ಪರ್ಸನ್ ಅವರ ಲೈಫಲ್ಲಿ ನೀವು ಇರೋದಕ್ಕೆ ತುಂಬ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾರೊಂದು
ಲೈಫು ಚೇಂಜಸ್ ಅನ್ನೋದು ಏನಿದೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ತುಂಬ ಚೇಂಜಸ್ ಅನ್ನೋದು ಈ ಒಂದು ಪರ್ಸನ್ ಲೈಫಲ್ಲಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಮತ್ತು ಅವರು ತುಂಬ ಗ್ರೇಟ್ಫುಲ್ ಫೀಲ್ ಮಾಡ್ತಾ ಇದ್ದೀರಾ. ಎಸ್, ಈ ಒಂದು ಪರ್ಸನ್ ಲೈಫಲ್ಲಿ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ನೀವು ಯೂನಿವರ್ಸಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದೀರಾ ಅಂತ ಹೇಳ್ಬೋದು. ಡ್ರೀಮ್ ಗರ್ಲ್ ಆರ್ ಡ್ರೀಮ್ ಬಾಯ್ ಅಂತ ತಗೊಳ್ಳಿ. ನಿಮ್ಮ ಡ್ರೀಮ್ ಗರ್ಲ್, ನಿಮ್ಮ ಡ್ರೀಮ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಪ್ರತಿಯೊಂದು ಸಾಂಗು ನಿನ್ನನ್ನೇ ನೆನಪಿಸುತ್ತೆ ನನ್ನ. ಎಲ್ಲೋ ಒಂದು ಕಡೆ ನೀವು ಈ ಒಂದು ಪರ್ಸನ್ ತುಂಬ ಸಾಂಗ್ಸ್ನ ಕೇಳ್ತಾರೆ ಅಂತ ಹೇಳಬಹುದು. ಓಕೆ, ಸಾಂಗ್ಸ್ನ ಕೇಳ್ತಾರೆ ಅಂದರೆ ಐ ಜಸ್ಟ್ ಗಾಟ್ ದಟ್ ಓನ್ಲಿ. ಸೊ ಲಿಸ್ನಿಂಗ್ ಮ್ಯೂಸಿಕ್. ಓಕೆ, ನೆಕ್ಸ್ಟ್ ಮೆಸೇಜ್ ಲಿಸ್ನಿಂಗ್ ಮ್ಯೂಸಿಕ್. ಸೊ ಈ ಒಂದು ಪರ್ಸನ್ ತುಂಬ ಹಾಡು ಕೇಳ್ತಾರೆ. ಎಲ್ಲೋ ಒಂದು ಕಡೆ ನೀವೇನಾದರೂ ಸಿಂಗರ್ ಇದ್ದರೆ ಅಥವಾ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಅವ್ರು ನಿಮ್ಮ ಬಾಯಿಂದ ಹಾಡನ್ನ ಹಾಡೋದೇ ಕೇಳ್ತಾ ಇರ್ತಾರೆ. ಮಾತಿಗಿಂತ ಜಾಸ್ತಿ ಹಾಡಲ್ಲೇ ಜಾಸ್ತಿ ಮಾತಾಡ್ತಾ ಇರ್ತೀರ ನೀವು. ಸೊ ಆ ಒಂದು ಇದನ್ನು ಅವರು ನಿಮ್ಮ ವಾಯ್ಸ್ ನೋಟಲ್ಲಿ ನೀವು ಕಳಿಸಿರುವಂಥ ಹಾಡುಗಳನ್ನ ಕೇಳ್ತಾ ಅಥವಾ ನೀವಿಬ್ಬರು ಕೂತ್ಕೊಂಡು ಕೇಳಿರುವಂತಹ ಒಂದು ಹಾಡುಗಳನ್ನು ಅವ್ರು ನೆನ್ಪು ಮಾಡ್ಕೊಳ್ತಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ವಾಂಟ್ ಯು. ಸೊ ಐ ವಾಂಟ್ ಯು ಅಂತ ಅಂತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ 100% ಈ ಒಂದು ಪರ್ಸನ್ಗೆ ನೀವು ಅವ್ರ ಲೈಫಲ್ಲಿ ಬೇಕು. ಬಟ್ ಸಮ್ ಸರ್ಕಮ್ಸ್ಟೆನ್ಸಸ್, ಒಂದು ಸಿಚುವೇಶನ್ಸ್ ಏನಿದೆ ನಿಮ್ಮವ್ರಿಗೂ ಬರೋದಕ್ಕೆ ಆಗದೇ ಇರಬಹುದು. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಟ್ರಸ್ಟ್ ಮೀ ಬಂದಿರೋದ್ರಿಂದ ನೀವು ಈ ಒಂದು ಪರ್ಸನ್ ನನಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ದಾಗ ಕೇಳ್ತಾ ಇಲ್ಲ, ಅಥವಾ ನನಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ. ಸೊ ನನಗೆ ಮುಂಚೆ ಥರ ಇರುವಂತಹ ಪ್ರೀತಿ ಈ ಪರ್ಸನ್ ನನ್ನ ಮೇಲೆ ತೋರಿಸ್ತಾ ಇಲ್ಲ, ಪ್ರೀತಿ ಕಮ್ಮಿ ಆಗಿದೆ, ಈ ರೀತಿ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಪರ್ಸನ್ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಹಚ್ಕೊಂಡಿದ್ದಾರೆ, ತುಂಬ ಅಟ್ಯಾಚ್ಡ್ ಇದ್ದಾರೆ ಅಂತ ಹೇಳಬಹುದು. ಬಟ್ ಸಮಯ ಸಂದರ್ಭಗಳು ಇನ್ನೂ ಕೂಡಿ ಬಂದಿಲ್ಲ ನಿಮ್ಮವರೆಗೂ ಬರೋದಕ್ಕೆ. ಡೆಫಿನೆಟ್ಲಿ ಈ ಪರ್ಸನ್ ಬರ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ, ಆ್ಯಂಡ್ ಈ ಒಂದು ಪರ್ಸನ್ ಜೊತೆ ನಿಮ್ಮ ಮದುವೆ ಆಗುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೆಲೋ, ಪೈಲ್ ನಂಬರ್ 2. ಯಾರೆಲ್ಲ 16 to 31 ಪೈಲ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಓಕೆ, ಈ ಒಂದು ಪರ್ಸನ್ ಲೈಫಲ್ಲಿ ಏನೋ ಒಂದು ಇಶ್ಯೂ ನಡೀತಾ ಇದೆ, ಅದೆಲ್ಲವನ್ನು ಸರಿ ಮಾಡಿಕೊಂಡು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಮ್ಯಾರಿ ಯು ಅಗೇನ್. ಓಕೆ, ಸೊ ಈ ಒಂದು ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆ್ಯಂಡ್ ಲೈಕ್ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಕೊಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಸೊ ಐ ವಿಲ್ ಮ್ಯಾರಿ ಯು ಅಂತಲೂ ಅಕ್ಯುರೇಟಾಗಿ ಹೇಳ್ತಾ ಇದ್ದಾರೆ. ಬಿಕಾಸ್ ಆ್ಯಸ್ ನಾವು ಇಮಿಡಿಯೇಟಾಗಿ ಅವರಿಂದ ನೀವು ಮ್ಯಾರೇಜ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರ ಲೈಫಲ್ಲಿ ಏನೋ ಒಂದು ಇಶ್ಯೂ ನಡೀತಾ ಇದೆ. ಸೊ ಅದನ್ನು ಸರಿ ಮಾಡಿಕೊಂಡು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ಈ ಒಂದು ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ ಅನ್ನೋ ಥರ ನಿಮ್ಮ ಜೊತೆ ನಡ್ಕೊಳ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಈ ಒಂದು ಪರ್ಸನ್ಗೆ ಡೀಪ್ ಇನ್ಸೈಡ್ ಮನದಾಳದಲ್ಲಿ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ ಅಂತ ಹೇಳಬಹುದು. ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವಿಂಗ್ ಯು ದ ವೇ ಐ ಡಿಡ್ ಎಟ್ ದ ಸ್ಟಾರ್ಟ್. ಓಕೆ, ಸೊ ನಾನು ಒಂದು ಏನು ಲೈಕ್ ಸ್ಟಾರ್ಟಿಂಗಿಂದ ನಾನು ಯಾವ ರೀತಿ ನಿನ್ನ ಪ್ರೀತಿಸ್ತಾ ಇದ್ದೆ ಅದೇ ರೀತಿ ನಾನು ಕಡೆಯವರೆಗೂ ಅಷ್ಟೇ ಪ್ರೀತಿಯಿಂದ ನಿನ್ನ ನೋಡ್ಕೊಳ್ತೀನಿ ಆ್ಯಂಡ್ ಅಷ್ಟೇ ಪ್ರೀತಿಯಲ್ಲೇ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ಈ ಒಂದು ಪರ್ಸನ್ ನೀವು ಯಾವ ರೀತಿ ಇರಬೇಕು ನನ್ನ ಪರ್ಸನ್ ಅಂತ ಇದ್ರೋ ಅದೇ ರೀತಿಯ ಒಂದು ಪರ್ಸನ್ ನನಗೆ ಸಿಕ್ಕಿದ್ದಾರೆ. ಆ್ಯಂಡ್ ಅದೇ ರೀತಿ ನನಗೆ ಹೇಗೆ ಬೇಕೋ ಹಾಗೆ ನೀನು ನನ್ನನ್ನು ಪ್ರೀತಿಸ್ತೀಯ, ನನ್ನನ್ನು ಅರ್ಥ ಮಾಡ್ಕೊಳ್ತೀಯ, ನನ್ನ ಸೈಲೆನ್ಸ್ನೂ ಕೂಡ ನೀನು ಅರ್ಥ ಮಾಡ್ಕೊಳ್ತೀಯ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯು, ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ಈ ಒಂದು ಪರ್ಸನ್ ಎಲ್ಲೋ ಒಂದು ಕಡೆ ಸಮ್ ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಅದರಿಂದ ಹೊರಗೆ ಬರೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ನ ಸಕ್ಸಸ್ ಮಾಡೋದಕ್ಕೋಸ್ಕರ ನಮ್ಮ ಇಬ್ಬರ ಎಫರ್ಟು ತುಂಬ ಮುಖ್ಯ. ಸೊ ಅದಕ್ಕೋಸ್ಕರ ನನಗೆ ನಿನ್ನ ಹೆಲ್ಪು ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ಗಿವ್ ಮೀ ಯುವರ್ ಫ್ರೆಂಡ್ ನಂಬರ್. ಓಕೆ, ನಿಮ್ಮ ಒಂದು ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ.
ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಓಕೆ, ಸೊ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಹೇಳಬಹುದು. ಅದಕ್ಕೋಸ್ಕರ ಎಲ್ಲೇ ಇರು, ಚೆನ್ನಾಗಿರು ಅಂತ ಹೇಳ್ತಾ ಇದ್ದಾರೆ. ಸೊ ಮೆಸೇಜ್ ಬಂದಿದೆ. ತುಂಬ ದಿನ ಆದ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ನಿಮಗೆ, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರಿಗೆ ಅಂತ ಹೇಳಬಹುದು. ಐ ಆಮ್ ಲರ್ನಿಂಗ್ ಅ ವ್ಯಾಲ್ಯೂಬಲ್ ಸೋಲ್ ಲೆಸನ್ಸ್ ರೈಟ್ ನೌ. ಈ ಒಂದು ಪರ್ಸನ್ ಈಗ ಸ್ಪಿರಿಚುವಾಲಿಟಿ ಜರ್ನಿಗೆ ಮುಖ ಮಾಡಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ಇವ್ರ ಲೈಫಲ್ಲಿ ತುಂಬಾ ಥಿಂಗ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ. ತುಂಬಾ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್, ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿದೆ. ಸೊ ಜಸ್ಟ್ ಇವರಿಗೆ ಒಂದು ರಿಲೀಫ್ ಬೇಕಾಗಿದೆ, ಒಂದು ಪೀಸ್ ಬೇಕಾಗಿದೆ. ಅದಕ್ಕೋಸ್ಕರ ಇವರು ಮೆಡಿಟೇಷನ್ ಕಡೆ, ಒಂದು ಸ್ಪಿರಿಚುವಾಲಿಟಿ ಜರ್ನಿ ಕಡೆ ಇವರು ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ವಾಟ್ ಐ ಫೀಲ್ ಫಾರ್ ಯು ಈಸ್ ಸೋ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್. ಬಟ್ ನಾನು ನಿನ್ನ ಹತ್ರ ಏನು ಫೀಲ್ ಮಾಡಿದ್ದೆ, ಏನು ನಿನಗೆ ಪ್ರೀತಿ ತೋರಿಸಿದೆ, ಅದೆಲ್ಲವೂ ಪ್ಯೂರ್ ಆಗಿತ್ತು, ಪರ್ಫೆಕ್ಟ್ ಆಗಿತ್ತು, ಡೌಟ್ ಪಡಬೇಡ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ಈ ಒಂದು ಪರ್ಸನ್ ನಿಮ್ಮ ಒಂದು ಕಾಲ್ ಆ್ಯಂಡ್ ಮೆಸೇಜಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಐ ಆಮ್ ಆಲ್ ಯುವರ್ಸ್. ನಾನೆಲ್ಲ ನಿನಗೇನೆ. ಸೊ ಐ ಆಮ್ ಆಲ್ ಯುವರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪರ್ಸನ್ ಹೇಳೋದಾದರೆ ತುಂಬ ಸೆನ್ಸಿಟಿವ್ ಅಂತ ಹೇಳ್ಬೋದು. ತುಂಬಾ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಮೇಲೆ. ಬಟ್ ಎಲ್ಲೋ ಒಂದು ಕಡೆ ಅನ್ಎಕ್ಸ್ಪ್ರೆಸಿವ್, ಹೇಳ್ಕೊಳ್ಳೋದಿಲ್ಲ. ಬಟ್ ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಂಡು ಇವರು ಆ್ಯಕ್ಷನ್ಸ್ ಮುಖಾಂತರ ಇವರು ನಿಮ್ಮನ್ನ ಅವರ ಪ್ರೀತಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಬಹುದು. ಬಟ್ ನಿಮಗೆ ಹೇಳಿದರೆ ಅರ್ಥ ಆಗುತ್ತೆ, ಆ್ಯಕ್ಷನ್ಸ್ ಮಾಡಿದರೆ ಅರ್ಥ ಆಗೋದಿಲ್ಲ. ನಿಮ್ಮ ಒಂದು ಲವ್ ಲ್ಯಾಂಗ್ವೇಜ್ ಏನು, ಹೇಳಿದರೆ ಯು ಲೈಕ್ ನೀವು ಅವರಿಂದ ಒಂದು ಅಪ್ರಿಷಿಯೇಷನ್ಸ್, ಒಂದು ಪ್ರೀತಿ, ಒಂದು ಇದನ್ನು ಹೇಳಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಅದನ್ನು ನಾನು ಹೇಳೋದಿಲ್ಲ, ನಾನು ತೋರಿಸ್ಕೊಳ್ತೀನಿ ಅಂತ ಅವರ ಒಂದು ಲವ್ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿದೆ. ಸೊ ಈ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ಕ್ಲ್ಯಾಶಸ್ ಕೂಡ ಆಗಿರುತ್ತೆ. ಬಟ್ ದಟ್ಸ್ ಓಕೆ. ಬಟ್ ಈ ಒಂದು ರಿಲೇಷನ್ಶಿಪ್ ತುಂಬ ಪ್ಯೂರ್ ಆಗಿದೆ ಅಂತ ಹೇಳಬಹುದು. ಸಚ್ ಇನ್ ಕೇಸ್ ನೀವೇನಾದರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಡೆಫಿನೆಟ್ಲಿ ಆದಷ್ಟು ಬೇಗ ಈ ಒಂದು ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಡೋಂಟ್ ಲೂಸ್ ದ ಹೋಪ್. ಓಕೆ, ಸೊ ಸಚ್ ಇನ್ ಕೇಸ್ ನಿಮ್ಮ ರಿಲೇಷನ್ಶಿಪ್ ತುಂಬಾ ಕಷ್ಟ ಇದೆ ಹೀಲ್ ಆಗೋದಕ್ಕೆ ಅಂದರೆ ರಿಲೇಷನ್ಶಿಪ್ ವೆಬಿನಾರ್ ಇದೆ, ಅದನ್ನು ಜಾಯಿನ್ ಆಗಿ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.